ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನ ತೀರಿಸಿಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅನ್ಕೊಂಡಿದ್ರು. ಆದರೆ ರಾಜ್ಯದ ಜನ ಮಾತನಾಡ್ತಾ ಇರುವಂತದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಏಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರಬಹುದು, ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ. ಎಸ್ ಸರ್. ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ ಕಾಂಗ್ರೆಸ್ ಸರ್ಕಾರ. ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಹಳೆಯ ಪ್ರಕರಣ ಆದ್ರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ. ಇದೇ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕ, ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರೂ ಸಹ ಕೆಲವರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ಟರು ಕಾಂಗ್ರೆಸ್ನವರು. ಅಷ್ಟೇ ಅಲ್ಲ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಏನು ರಾಜ್ಯದಲ್ಲಿ ಇವತ್ತು ಅಕ್ರಮವಾಗಿ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾರೆ, ಆ ವಾಹನಗಳನ್ನು ಸೀಜ್ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾರು ಅಕ್ರಮವಾಗಿ ಗೋವುಗಳನ್ನು ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ವೆಹಿಕಲ್ ಅನ್ನು ಸೀಜ್ ಮಾಡ್ತಾರೆ, ವಾಹನವನ್ನು ಸೀಜ್ ಮಾಡ್ತಾರೆ. ಇವ್ರು ಕ್ಯಾಬಿನೆಟ್ ಅಲ್ಲಿ ಏನ್ ನಿರ್ಧಾರ ಮಾಡಕ್ ಹೊರಟಿದ್ರು ಅಂತ ಹೇಳಿದ್ರೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನ ಅಲ್ಲೇ ಸ್ಟೇಷನ್ ಬೇಲನ್ನು ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ವಾಹನ ಸೀಜ್ ಆದ್ರೆ ಅಲ್ಲೇ ಬಾಂಡ್ ಅನ್ನು ತೆಗೆದುಕೊಂಡು ಅಲ್ಲೇ ಬಿಡುವಂತ ಒಂದು ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ರು. ಆದ್ರೆ ಕೆಲವು ಸಚಿವರು ತರಾಟೆ ತಗೊಂಡ್ಮೇಲೆ ಬಹುಶಃ ಇದು ಕೂಡ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಗೊತ್ತಾದ್ರೆ ಅದಕ್ಕೂ ಕೂಡ ಕಾನೂನನ್ನ ಮಾಡಿ ಅಂತೇಳಿ ಒತ್ತಾಯ ಮಾಡಬಹುದು. ಅದು ಈ ಮಟ್ಟಕ್ಕೆ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ.
ಈ ರೀತಿ ನಿರ್ಧಾರಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರ್, ಈಗ ಮನೆಗಳು ಅಲೋಕೇಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಪ್ರೊಟೆಸ್ಟ್ ಮಾಡಿ ಏನು ಪ್ರಯೋಜನ ಆಗುತ್ತೆ? ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ ದಿನನೇ ನಾವು ಕೂಡ ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದೇವೆ. ಮೊದಲು ಕನ್ನಡಿಗರಿಗೆ ಮನೆಯನ್ನ ಕೊಡಿ. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಗಳ ತರ ಕಾಯ್ತಾ ಇದ್ದಾರೆ, ಅವರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದೇ ಜಮೀನ್ ಇದ್ರೆ ಕಟ್ಸ್ಕೊಡ್ತಾರೆ. ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದು ಕೊಟ್ಟಿದ್ರಿ ನೀವು? ಅಕ್ರಮ ವಲಸಿಗರು ಅಂತಾದ್ಮೇಲೆ ಅವರಿಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಂತೂ ಆಗ್ಲೇಬೇಕಲ್ಲ ಈ ಮನೆ ಕೊಡಬೇಕಾದ್ರೆ. ಈಗ ಡಾಕ್ಯುಮೆಂಟ್ ಕೊಡದಿದ್ದಾಗೆ ನೀವು ಪ್ರೊಟೆಸ್ಟ್ ಮಾಡಬೇಕಲ್ಲ ಫಸ್ಟ್. ನಾಳೆಯಿಂದನೇ ಇದ್ರ ಬಗ್ಗೆ, ನಿನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು ಯಾವ ರೀತಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು, ಇದ್ರ ಬಗ್ಗೆ ಈಗಾಗಲೇ ಇವತ್ತು ಕೂಡ ನಾನು ಚರ್ಚೆ ಮಾಡೋದಿದ್ದೇನೆ. ತಕ್ಷಣ ನಾವು ಕೂಡ ಸ್ಪಂದನೆ ಮಾಡ್ತಾ ಇದ್ವಿ. ವಿರೋಧ ಪಕ್ಷವಾಗಿ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರು ಕೂಡ ಒಂದು 2-3 ಸಾವಿರ ಜನರಿಗೆ ಸೀಮಿತ ಆಯ್ತು ನಿಮ್ ಪ್ರತಿಭಟನೆ. ಇನ್ನೊಂದು ಕಡೆ ಸಚಿವೆಯವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಸದನಕ್ಕೆ ಅಂತೀರಿ. ಅವ್ರ ವಿರುದ್ಧ ಏನ್ ಮಾಡಿದ್ರಿ ನೀವು? ನಿಮ್ಮ ಸರ್ಕಾರ ಇದ್ದಾಗ ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ದೇನೆ, ಸೌಧ ಮುಂದ್ಗಡೆ ನಿಂತ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ನಿಮಗೊಂದು ರಾಷ್ಟ್ರೀಯ ಹೆದ್ದಾರಿ ಹತ್ತಕ್ಕಾಗ್ಲಿಲ್ಲ ಅವತ್ತು. ನೋಡ್ರಿ, ಈ ರೀತಿ ಹೇಳಿಕೆಗಳನ್ನ ನಾನು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಹೋರಾಟ ಮಾಡಲೇ ಇಲ್ಲ ಅಂದ್ರೆ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಂತ್ರಿ ಜೈಲು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಿಜೆಪಿ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಕ್ರಮವಾಗಿ ತೆಗೆದುಕೊಂಡಂತ 14 ನಿವೇಶನಗಳು ಹಿಂದಿರಿಸತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮುಂದೆ ನೀವು ನೋಡ್ತೀರಿ ಯಾವ ರೀತಿ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ ಅಂತೇಳಿ. ನಾವೇನು ವಿರೋಧ ಪಕ್ಷವನ್ನು ಕೈ ಕೊಟ್ಕೊಂಡು ಕೂತಿಲ್ಲ. ಸರ್, ಈಗ ಕೋಗಿಲೆ ಲೇಔಟಲ್ಲಿ ಮನೆದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆಗಳಿಗೆ ಅಕ್ರಮ ವಲಸಿಗರಿಗೆ. ಏನ್ ಕಾನೂನು ಹೋರಾಟ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರ ಅಂತೂ ಈ ಕೇರಳದಲ್ಲಿ ಕೊಡೋಕೆ ಒಂದು ನಿರ್ಧಾರ ಮಾಡಿದ್ರೆ ಸಿಎಂ ಘೋಷಣೆ ಮಾಡಿದ್ದಾರೆ. ಈಗ ಹೋರಾಟ ಮಾಡಿದ್ರೆ ತಡೆಯೋಕ್ಕಿಂತ ಕಾನೂನು ಹೋರಾಟ, ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಕ್ರಮನ ಕೈಗೊಳ್ಳಬೇಕು, ಯಾವ ರೀತಿ ಬೀದಿಗಳು ಹೋರಾಟ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ನಾವು ಸಿದ್ಧ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಬಿಜೆಪಿ ಏನಾದರೂ ತಯಾರಿ ಮಾಡ್ತಾರೆ? ಈಗಾಗಲೇ ಸೋಮವಾರದಿಂದ ನಾವು ಸಭೆಯನ್ನು ಕರೆದೇವೆ, ಜಿಲ್ಲಾವಾರು ಸಭೆಗಳು. ಸೋಮವಾರ ಅಲ್ಲಿಂದ 5ನೇ ತಾರೀಕಿಂದ 13ನೇ ತಾರೀಕುವರೆಗೂ ಒಂದು ದಿನ, 5ನೇ ತಾರೀಕು 4 ಜಿಲ್ಲೆಗಳು, ಪ್ರತಿನಿತ್ಯ 4 ಜಿಲ್ಲೆಗಳನ್ನು ಕರೆದು ಒಂದೊಂದು ಜಿಲ್ಲೆಗೆ 2-3 ತಾಸು ಕೂತ್ಕೊಂಡು ಜಿಲ್ಲೆಗಳ ಯಾವ ರೀತಿ ಚುನಾವಣೆ ಎದುರಿಸಬೇಕು ಎಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು ಅಣ್ಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.